ಟೋಟಲ್ 47 ವೆರೈಟಿ ಐಟಮ್ ಇದೆ ಸರ್. ರಮೇಶ್, ನನಗಿದೆಲ್ಲ ಅರ್ಥ ಆಗೋದಿಲ್ಲ. ನನ್ನ ಮಗಳು ಬರಲಿ, ಅವಳಿಗೆಲ್ಲ ಗೊತ್ತಾಗತ್ತೆ. ಅಗೋ ಬಂದೇ ಬಿಟ್ಲು. ಬಾ ಬಾ ಬಾ. ಅಲ್ಲ ಕಡೆ, ಯಾಕೆ ಇಷ್ಟು ಲೇಟು ನೀನು? ಏನಮ್ಮ ಹೀಗೆ ಕೇಳ್ತಿದ್ಯಾ? ಡೈಲಿ ಬರೋ ಟೈಮ್ಗೆ ಬಂದಿದ್ದೀನಲ್ಲ. ನೋಡು, ಬಿಸಿಲಲ್ಲಿ ಹೋಗ್ಬೇಡ ಅಂದ್ರೆ ಕೇಳೋದಿಲ್ಲ. ಎಷ್ಟು ಟ್ಯಾನ್ ಆಗ್ಬಿಟ್ಟಿದ್ಯಾ ನೋಡು. ಫ್ರೆಶ್ ಆಗಿ ಫೇಸ್ ಪ್ಯಾಕ್ ಮಾಡಿದ್ದೀನಿ, ಹೋಗಿ ಫ್ರೆಶ್ ಆಗಿಬಿಟ್ಟಿದ್ದೀನಿ, ಹಚ್ಕೊಂಡ್ರು. ಅಮ್ಮ ಪ್ಲೀಸ್, ನನಗಿದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಲ್ಲ ನಿಂಗೆ. ನೋಡು ಭೂಮಿ, ನೀನ್ ಇವಾಗ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಮದ್ವೆ ಮನೇಲಿ ನಿನ್ನ ಯಾರು ಕ್ಯಾರೆ ಅನ್ನೋದಿಲ್ಲ. ಪರವಾಗಿಲ್ಲ, ಪ್ಲೀಸ್ ಭೂಮಿ, ಹಚ್ಕೋ, ಹೋಗಿ ಫ್ರೆಶ್ ಆಗಿಬಿಟ್ಟಿದ್ದೀನಿ. ಅಮ್ಮ ಪ್ಲೀಸ್ ಅಪ್ಪ, ನೀವೇನಾದ್ರೂ ಹೇಳಿ. ಮಂದಾಕಿನಿ, ಅವಳು ಬೇಡ ಅಂದ್ರೆ ಯಾಕೆ ಹಿಂಸೆ ಮಾಡ್ತಿದ್ಯಾ? ಕಂದ, ನೀನ್ ಇಲ್ಲಿ ಬಾ, ಇಲ್ಲಿ ಕೆಲಸ ಇದೆ ನಿಂಗೆ, ಬಾ. ಹಾ ಇರೇ ಭೂಮಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಈ ಮದುವೆ ಊಟದಲ್ಲಿ 25 ಥರ ಐಟಮ್ ಇರುತ್ತೆ ಮೇಡಮ್. 4 ಥರ ಪಾಯಸ, ಐಸ್ ಕ್ರೀಮ್, ಹಲ್ವಾ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಸರ್? ಜಾಸ್ತಿ ಏನಾಗಲ್ಲ ಸರ್. ಒಂದು ಊಟಕ್ಕೆ ಜಸ್ಟ್ 365 ರೂಪಾಯಿ ಆಗುತ್ತೆ ಅಷ್ಟೇ. ಎಷ್ಟು 365? ಅಲ್ಲ ಸರ್, ಅದು ನಿಮಗೆ ಜಸ್ಟು, ನಮಗದು ತುಂಬಾನೇ ಕಾಸ್ಟ್ಲಿ ಸರ್. ಬಟ್ ಊಟನೂ ಹಾಗಿರುತ್ತಲ್ಲ ಮೇಡಮ್, ಇದಕ್ಕಿಂತ ಕಮ್ಮಿ ಮಾಡಿದ್ರೆ ಊಟದ ಥರ ಇರೋದಿಲ್ಲ. ಇಲ್ಲ ಸರ್, ಸಾಧ್ಯನೇ ಇಲ್ಲ. ತಪ್ಪು ತಿಳ್ಕೊಬೇಡಿ, ಆದ್ರೆ ಈ ರೇಟ್ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ ಮೇಡಮ್, ಕೆಲವು ಐಟಮ್ನ ಲೆಸ್ ಮಾಡೋಣ. ಆಗ ನಮಗೂ ಗಿಟ್ಟುತ್ತೆ, ನಿಮಗೂ ಉಳಿಯುತ್ತೆ. ಬೇಡ ಮಗಳೇ, ಊಟದ ವಿಷಯದಲ್ಲಿ ನಾವು ಚೌಕಾಸಿ ಮಾಡೋದು ಬೇಡ. ಮದುವೆಗೆ ಬಂದವರು ಸುಮ್ಮನೆ ತಪ್ಕೊಂಡಿಡ್ತಾರೆ ಊಟ ಮಾಡುವಾಗ. ಆಮೇಲೆ ನಮ್ಮ ಬಗ್ಗೆ ಬೇರೆ ತರಾನೇ ಮಾತಾಡ್ತಾರೆ. ಅಪ್ಪ, ಎಲೆ ಮೇಲೆ ಅನ್ನದ ಜಾಗದಲ್ಲಿ ಚಿನ್ನ ಬಡಿಸೋದ್ರು ಮಾತಾಡೋರು ಮಾತಾಡ್ತಾರೆ. ಅದು ಬಿಡಿ, ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ. ಅಲ್ಲ ಭೂಮಿ, ಇದು ಗೌರವದ ಪ್ರಶ್ನೆ. ಬೇಕೋ ಬೇಡವೋ ಅವನ್ನೆಲ್ಲ ಮಾಡ್ಲೇಬೇಕು ಕಂದ. ಅಪ್ಪ, ನನ್ನ ಮಾತು ಕೇಳಿ, ಅವ್ರು ಹೇಳಿದಾಗೆ ಸ್ವಲ್ಪ ಐಟಮ್ಸ ಕಮ್ಮಿ ಮಾಡೋಣ. ಸರ್, ಆ ಪುಡಿಂಗ್ ಅಂದ್ರಲ್ಲ, ಅದು ಬೇಡ. 4 ಪಾಯಸದ ಬದಲಾಗಿ 2 ಪಾಯಸ, ಹೀಗೆ ಇನ್ನೂ ಕೆಲವು ಐಟಮ್ಸ್ಗಳನ್ನು ಕಮ್ಮಿ ಮಾಡಿದ್ರೆ ಒಂದು 200-250ವರೆಗೂ ಬಂದು ನಿಲ್ಬೋದಲ್ವಾ? ಏನ್ ಹೇಳ್ತಿದ್ಯಾ ಭೂಮಿ? ಅಲ್ಲ, ಇಷ್ಟೆಲ್ಲ ಕಡಿಮೆ ಮಾಡ್ತಾ ಹೋದ್ರೆ ಐಟಮ್ಗಳನ್ನ, ಅದು ಮದುವೆ ಊಟದ ತರ ಇರುತ್ತಾ? ಯಾವ್ದು ಪಥ್ಯದ ಊಟದ ತರ ಇರುತ್ತೆ. ಹೌದು ಮೇಡಮ್, ತಿಂತಾರೋ ಬಿಡ್ತಾರೋ, ವೆರೈಟಿ ಇದ್ರೆ ತಾನೆ ಮೇಡಮ್ ಮದುವೆ ಊಟ ಅಂತ ಅನ್ನೋದು. ಅಲ್ಲ, ಹಾಗಂತ ಎಲ್ಲಾನು ಮಾಡಿಸಿ ಅನುಭವಿಸೋದು ನಾವೇ ಅಲ್ವಾ? ನಮ್ಮ ಪರಿಸ್ಥಿತಿನೂ ನಾವು ನೋಡ್ಕೊಳ್ಬೇಕಲ್ವಾ? ಸೈಡ್ ಡಿಶ್ ಮೇಲೆ ಕೆಳಗಾದ್ರೆ ಗೌತಮ್ ಅವ್ರು ಏನು ಅನ್ಕೊಳ್ಳಲ್ಲ. ಅವ್ರ ರಿಲೇಟಿವ್ಸು, ಮನೆಯವರು ಅಷ್ಟೊಂದು ತಿನ್ನೋ ಥರನೂ ನನಗನ್ಸಲ್ಲ. ಸರ್, ಇವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಜಾಸ್ತಿ ದುಡ್ಡಿರೋರು ಕಮ್ಮಿ ತಿಂತಾರೆ. ಹಾಗಾಗಿ 1-2 ಐಟಮ್ ಲೆಸ್ ಆದ್ರೂ ಸಹ ಅವ್ರೇನು ಲೆಕ್ಕ ಹಾಕೋದಿಲ್ಲ. ಏನು ಗೌತಮ್ ಅವ್ರು ಹೇಳಿದ್ರು ತಾನೆ, ಮದುವೆನ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಡಿ ಅಂತ. ಯಾಕೆ ಟೆನ್ಷನು? ಅವ್ರಾಗ ಹೇಳಿದ್ದೆ ಟೆನ್ಷನ್ ಕಣಮ್ಮ. ಅಲ್ಲ ಭೂಮಿ, ಅವ್ರು ಹಾಗೆ ಹೇಳಿದ್ರು ಅಂತ ನಾವು ಜುಗ್ತನ ಮಾಡಿದ್ರೆ ಅವ್ರೇನು ಅನ್ಕೊಳ್ಳಲ್ಲ. ಅಪ್ಪ, ಹಾಗಂತ ಊಟಕ್ಕೆ ಖರ್ಚು ಮಾಡೋ ಅಷ್ಟು ದುಡ್ಡು ಇಲ್ಲಿದೆ ನಮ್ಮ ಹತ್ರ. ಊಟದ ಜೊತೆ ಬೇರೆ ಖರ್ಚು ನೋಡ್ಕೊಳ್ಬೇಕಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡಿ ಸರ್, ಈಗ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ತರ ಕೆಲವು ಐಟಮ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಆದ್ರೆ ಊಟ, ನಾವೇನು ಊಟ ಕೊಡ್ತೀವೋ ಅದು ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಬೇಕು. ರುಚಿಯಲ್ಲಿ ಯಾವ ಕಾಂಪ್ರಮೈಸ್ ಬೇಡ. ಸರಿ ಮೇಡಮ್, ಸಿಂಪಲ್ ಆಗೇ ಮಾಡೋಣ. ನೋಡಿ, ಇದು ಅಂತಿಂತ ಮದುವೆ ಅಲ್ಲ, ದಿವಾನ್ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಮದುವೆ. ತಯಾರಿ ಕೂಡ ಅದಕ್ಕೆ ತಕ್ಕಾಗಿರ್ಬೇಕು, ಯಾವ ಕೊರತೆನೇ ಇರ್ಕೂಡ್ದು. ಅಂದಹಾಗೆ ಇದುವರೆಗೂ ಯಾರು ನೋಡಿರಬಾರ್ದು, ಯಾರು ಮಾಡಿರಬಾರ್ದು ಅಂತ ಎಕ್ಸ್ಕ್ಲೂಸಿವ್ ಮೆನು ರೆಡಿ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾಮ್ ಹೇಳಿದಾಗೆ ಇದು ಸಾಮಾನ್ಯವಾದ ಮದುವೆ ಅಲ್ಲ. ವಿ ಹ್ಯಾವ್ ಗೆಸ್ಟ್ ಫ್ರಮ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ಅದನ್ನು ತಲೆನಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿ. ಓಕೆ ಮೇಡಮ್, ಸಾಮಾನ್ಯವಾಗಿ ಎಲ್ಲರೂ ಮದುವೆನಲ್ಲಿ ಟ್ರೆಡಿಷನಲ್ ಡಿಶ್ ಮಾಡಿಸ್ತಾರೆ. ನಾವು ಒಂದಷ್ಟು ಕಾಂಟಿನೆಂಟಲ್ ಡಿಶ್ನ ಆ್ಯಡ್ ಮಾಡ್ಬೋದಾ? ಶೂರ್. ನೀವೇನಂತೀರಾ ಸರ್? ಯಾ ಓಕೆ, ನೀವು ಒಂದು ಲಿಸ್ಟ್ ರೆಡಿ ಮಾಡಿ, ಆ ಮೆನು ನಮ್ಮನ್ನು ತೋರಿಸಿ ಅವ್ರು ಫೈನಲೈಸ್ ಮಾಡ್ತಾರೆ. ಓಕೆ ಸರ್. ಬಟ್ ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ. ಶ್ಯೂರ್ ಸರ್. ಹಾಂ,
ಹಾಗೆ ಮದ್ವೆಗೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಕೊಡೋದಕ್ಕೆ ಎಕ್ಸ್ಪೆನ್ಸಿವ್ ಹಾಗೆ ಎಲಿಗೆಂಟ್ ಆಗಿರೋ ಗಿಫ್ಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ನೋಡಿ, ಇದು ದಿವಾನ್ ಫ್ಯಾಮಿಲಿದ ಮದುವೆ, ಯಾವುದೇ ಕೊರತೆಗಳಿರಬಾರ್ದು. ಬಂದ ಗೆಸ್ಟ್ಗಳಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕು ಸಿಸ್ಟರ್? ಮತ್ತೆ ನಮ್ಮ ಸಿಸ್ಟರ್ ಹೇಳಿದ ಹಾಗೆ ಎಲ್ಲವೂ ಚಾಚೂ ತಪ್ಪದೆ ನಡೀಬೇಕು. ಒಂಚೂರು ಆ ಕಡೆನೂ ಆಗಬಾರ್ದು, ಒಂಚೂರು ಈ ಕಡೆನೇ ಆಗಬಾರ್ದು. ಮೈಂಡ್ ಇಟ್? ಓಕೆ ಸರ್, ಅದು ನಾನು ನೋಡ್ಕೊತೀನಿ. ಅವ್ರು ಹೇಳಿದ್ದನ್ನೆಲ್ಲ ಹ್ಯಾಂಡ್ ಮಾಡ್ಕೊಂಬಿಡಮ್ಮ. 60,000ನಾ? ಸರ್ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾವು ಆಡಿಟೋರಿಯಮು ಕೊಂಡ್ಕೋತಿಲ್ಲ, ಬಾಡಿಗೆ ಕೇಳ್ತಿದೀವಿ. ಅದು ಓನ್ಲಿ ಫಾರ್ ಫ್ಯೂ ಅವರ್ಸ್ ಅಷ್ಟೇ. ಹೌದು ರಮೇಶ್, ನೀವು ಜಾಸ್ತಿನೇ ಹೇಳ್ತಾ ಇದ್ದೀರಾ. ಅಲ್ಲ, ಆವತ್ತು ಮಾತಾಡಿದಾಗ ಕಮ್ಮಿ ಆಗತ್ತೆ ಅಂತ್ರಿ, ಇವಾಗ ನೋಡಿದ್ರೆ 60,000 ಅಂತಿರಲ್ಲಪ್ಪ. ಹೇಳಿ ಕೇಳಿ, ಮದುವೆ ಸೀಸನ್ ಅಲ್ಲ ಸರ್. ಇಂಥ ಟೈಮಲ್ಲಿ ಆಡಿಟೋರಿಯಂ ಸಿಗೋದು, BTS ಬಸ್ಸಲ್ಲಿ ಗಂಡಸರಿಗೆ ಸೀಟ್ ಸಿಗೋದು ಎರಡೂ ಒಂದೇ. ಅಲ್ಲ ಸರ್, ಒಂದು 30-35 ಸರಿ, 40 ನಮ್ಮ ಬಜೆಟು. ಇಲ್ಲಾಂದ್ರೆ ಯಾವ್ದಾದ್ರು ಚಿಕ್ಕ ಆಡಿಟೋರಿಯಂ ಆದ್ರೂ ಆಗುತ್ತೆ ಅಲ್ವಪ್ಪ? ಅಯ್ಯೋ, ಆ ರೀತಿಯೆಲ್ಲ ಮಾಡೋದು ಬೇಡ ಬಿಡಿ ಮೇಡಮ್. ಆಡಿಟೋರಿಯಮಲ್ಲಿ ಮಾತಾಡಿ ರೇಟ್ ಸ್ವಲ್ಪ ಕಮ್ಮಿ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲ, ನೋಡ್ತೀನಿ ಅಲ್ಲ ಸರ್, ಪ್ಲೀಸ್ ಮಾಡಿಕೊಡಿ. 100% ನಾನು ಟ್ರೈ ಮಾಡ್ತೀನಿ ಮೇಡಮ್. ಮಾಡ್ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಡೋಂಟ್ ವರಿ. ಅಪ್ಪ, ಕಾಫಿ ಕೊಟ್ಟಾಯ್ತು. ಸರಿ ಸರ್, ಬರೋಣ ಸರ್. ಓಕೆ, ಸಿಗೋಣ. ಅಪ್ಪ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ನಿಮ್ಮಪ್ಪ ಹೇಳಿದ ಕೆಲಸ ಎಲ್ಲ ಮುಗೀತು ತಾನೆ? ಇದನ್ನ ಹಚ್ಕೊ. ಅಮ್ಮ, ಈಗ ಮತ್ತೆ ಶುರು ಹಚ್ಕೊಂಡ್ಯಾ? ಪ್ಲೀಸ್ ಕಣೆ ಭೂಮಿ, ನೋಡು, ನಿನಗೆ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು. ನೀನು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊ. ನಾನು ನಿನಗೆ ಗೊತ್ತಾಗ್ದಂಗೆ ಹಚ್ತೀನಿ. ಎಷ್ಟು ಆರಾಮ್ ಸಿಕ್ಕುತ್ತೆ ಗೊತ್ತಾ? ಅಮ್ಮ, ಆ ಫೇಸ್ ಪ್ಯಾಕ್ ಎಲ್ಲ ಯಾಕೆ ಬೇಕು? ಅದು ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ನಿಂಗೆ? ಆಫ್ಕೋರ್ಸ್. ಹೌದು ಕಂದ, ನಿಮ್ಮಮ್ಮ ಇದುವರೆಗೂ ಫೇಸ್ ಬ್ಯಾಕ್ಗೆ ಖರ್ಚು ಮಾಡಿರೋ ದುಡ್ಡೆಲ್ಲ ಉಳಿಸಿದ್ದಿದ್ರೆ 2 ಸೈಟ್ ಕೊಂಡ್ಕೋಬಹುದಾಗಿತ್ತು. ರೀ, ನೀವು ಸುಮ್ಮನೆ ರೀ. ಸೈಟ್ ಅಂತೆ ಸೈಟು. ನೋಡಿ ಚಿನ್ನ, ಇವಾಗ ಇದನ್ನ ಹಚ್ಕೋ ಪ್ಲೀಸ್. ಬೇಡ ಅನ್ಬೇಡ ಪ್ಲೀಸ್ ಮಾ, ಇವತ್ತು ಬೇಡಮ್ಮ. ನಾನು ಇವತ್ತು ತುಂಬಾ ಟಯರ್ಡ್ ಆಗಿದ್ದೀನಿ. ಕಂದ, ನೀನು ಇವತ್ತು ಟಯರ್ಡು, ನಾಳೆ ಬ್ಯುಸಿ ಅಂತ ಕೂತ್ರೆ ಇನ್ನೂ ತುಂಬಾ ಕೆಲಸ ಇದೆ ಮಾಡಕ್ಕೆ. ಇವತ್ತು ಅಪ್ಪಿ ಜೊತೆ ಆಚೆ ಬೇರೆ ಹೋಗ್ಬೇಕು ನೀನು. ನಾನೆಲ್ಲ ಹೋಗ್ತಿದ್ದೀನಿ? ನಿನ್ ಮದ್ವೆ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಲ್ವಾ? ಅದಕ್ಕೆ ನೀನ್ ಇವತ್ತು ಅಪ್ಪಿ ಜೊತೆ ಮಾಲಿಗೆ ಹೋಗ್ತೀಯ. ಮಾಲ್ಗ? ನೋ, ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ನಮ್ಮಂತವ್ರಿಗಲ್ಲ ಮಾಲ್ಗಿಲು. ಕಮಾನ್ ಬೇಬಿ, ನಮ್ಮಂತವ್ರಿಗಲ್ಲ ಅಂದ್ರೇನು? ನಮ್ಮಂತವ್ರಿಗೂ ಮಾಲೇ ಇರೋದು. ನೋಡು, ನೀನು ಹಿಂಗೆ ಹೇಳ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಅದಕ್ಕೊಂದು ಸ್ಪೆಷಲ್ ಬಡ್ಜೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತು ನೀನು ನಿಮ್ಮ ಅಪ್ಪನ ಥರ ಜಿಪ್ನಿನೇ ಅಂತ. ಎಷ್ಟೇ ಆಗಿ ನಿಮ್ಮ ಅಪ್ಪನ ಮಗಳಲ್ವಾ? ಏಯ್, ನಿಮ್ಮಿಬ್ಬರ ಮಧ್ಯ ನನ್ನನ್ನು ಯಾಕೆ ಎಳಿತಿದ್ಯಾ? ನಂದು ನನ್ನ ಮಾಸ್ಕ್ ಮಧ್ಯೆ ನೀವು ಬರ್ಲಿಲ್ವಾ? ಹಂಗೆ ಇದು. ನೋಡು ಚಿನ್ನ, ಈಗ ಮದುವೆಗೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಈ ಗೌತಮ್ ರಿಲೇಟಿವ್ಸ್ ಎಲ್ಲ ಬರ್ತಾರೆ ನೋಡು. ಅವ್ರ ಮುಂದೆ ನನ್ನನ್ನು ಬಂದು ಪದೇ ಪದೇ ಎಮ್ಮೆ ಅಂತ ಕರಿಬೇಡ. ಮತ್ತೆ ನೀನಂತ ಕರೀಲಿ? ಸ್ಟೈಲ್ ಆಗಿ ಹಾಯ್ ಮಾಮ್, ಮಾಮಿ ಹಾಗೆ ಕರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಸರಿ, ನಾನು ನಿನಗೆ ಹಾಗೆ ಕರಿಬೇಕು ಅಂದ್ರೆ ನಂದೊಂದು ಕಂಡೀಷನ್. ನೀನು ನನಗೆ ಆ ಫೇಸ್ ಪ್ಯಾಕ್ ಹಾಕು ಅಂತ ಫೋರ್ಸ್ ಮಾಡಬಾರ್ದು. ಮಾಮ್ ಅಂತ ಕರಿಬೇಕು ತಾನೆ? ಮಾಮ್ 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 ನನ್ನ ಕಂದ ಬೇಗ ರೆಡಿ ಆಗೋಯ್ತಾ? ಗೆಳೆಯ, ನೀನು ಯಾವಾಗಲೂ ಬಂದೆ?
ನೀನು ಅತ್ತಿಗೆ ಅವ್ರ ಕೈ ಹಿಡ್ಕೊಂಡು ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿನಗಾಗಿ ನಾನು ನನಗಾಗಿ ನೀನು ಅಂತ ಡ್ಯೂಯೇಟ್ ಹಾಡ್ತಾ ಇದ್ದಲ್ಲಪ್ಪ. ಕನಸಲ್ಲಿ ಮನಸ್ಸಲ್ಲಿ ಮಂಡಿಗೆ ತಿಂತಿದ್ದಲ್ಲಪ್ಪ. ಅವಾಗ್ಲೇ ಬಂದೆ ಕಣೋ. ಡ್ಯೂಯೇಟು ಇಲ್ಲ ಎಂಥದ್ದು ಇಲ್ಲ, ಸುಮ್ಮನೆ ನಾನ್ಸೆನ್ಸ್ ಮಾತಾಡ. ಇಲ್ಲ ಡೇ ಬೈ ಡೇ ನಿನ್ನ ಮುಖದಲ್ಲಿ ಒಂದು ಹೊಸ ಹೊಳಪು ಬರ್ತಾ ಇದೆ ಕಣ. ಮೋಸ್ಟ್ಲಿ ಮದುವೆ ಗಂಡಿನ ಕಳೆ ಅಂತಾರಲ್ಲ, ಇದೇ ಇರಬೇಕು. ಇನ್ಮೇಲೆ ನಾನು ನಿನ್ನ ಗೆಳೆಯ ಅಂತ ಕರೀದೆ, ಆತಿಗೆ ಉಡ್ಬಿ ಅಂತ ಕರೆದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಕಣ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸುಮ್ಮನಿರ, ಬಾಯಿಗೆ ಬಂದಂಗೆ ಮಾತಾಡ. ಗೆಳೆಯ, ದಿಸ್ ಇಸ್ ನಾಟ್ ಕರೆಕ್ಟ್. ನನ್ನ ಜೀವನದಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ಪರ್ಸನಲ್ ಸಹಿತ ಎಲ್ಲ ನಿನ್ನ ಹತ್ರ ಹಂಚ್ಕೊಂಡಿದ್ದೀನಿ. ನೀನ್ ಯಾಕೋ ನನ್ನ ಹತ್ರ ಮುಚ್ಚಿಟ್ಟೆ? ಸರಿ ಇಲ್ಲ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಲೇ ಕಳ, ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಅತ್ತಿಗೆ ಅವ್ರ ಜೊತೆಗೆ ಸೀಕ್ರೆಟ್ ಆಗಿ ಮೀಟಿಂಗು ಚಾಟಿಂಗು ಮಾಡೋದೆಲ್ಲ ನಮಗೆ ಗೊತ್ತಮ್ಮ. ಇವೆಲ್ಲ ನಾವು ಮಾಡಿರೋದೇ ಕಣಲೇ. ಲೇ, ನೀನು ಅನ್ಕೊಳ್ತಾ ಇರೋ ಥರ ನನ್ನ ಮತ್ತೆ ಭೂಮಿಕಾ ಮಧ್ಯೆ ಆ ಥರದ್ದೇನು ಇಲ್ಲ ಅಂತ ಎಸತಿ ಹೇಳೋದ ನಿನಗೆ? ಆಯ್ತಪ್ಪ ತಾವು BP ರೈಸ್ ಮಾಡ್ಕೋಬೇಡಿ. ನೀನು ಯಾವಾಗಲೂ ಸೀರಿಯಸ್ ಆಗಿ ಇದ್ದು ಒಂಥರ ಜಡ್ಗಟ್ಟೋಗ್ಬಿಟ್ಟಿದ್ಯಾ ಕಣ. ಹಿಂಗೆ ಇದ್ರೆ ನಿನ್ನ ಮತ್ತೆ ಭೂಮಿಕಾ ಅತ್ತಿಗೆ ನಡುವೆ ಕೆಮಿಸ್ಟ್ರಿ ಹೆಂಗೋ ವರ್ಕೌಟ್ ಆಗುತ್ತೆ. ಸುಮ್ಮನೆ ಇದ್ರೆ ಸಾಕು, ಏನೋ ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ ಏನೇನೋ ಶುರು ಮಾಡ್ತೀಯಲ್ಲಪ್ಪ ನೀನು. ಆಯ್ತು ಬಾ. ಎಲ್ಲಿಗೆ? ನಾನು ಹೇಳ್ತೀನಿ ಬಾ. ನೀನು ನಾನು ಎಲ್ಲಿಗೂ ಬರಲ್ಲ. ನೀನು ಬಾ ಅಂದ್ರೆ ಬರ್ಬೇಕಪ್ಪ. ನನ್ಗೆ ಮೂಡ್ ಸರಿ ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನೀನು ಬಾರ ಸುಮ್ಮನೆ ತಲೆ ತಿನ್ಬೇಡ, ನನ್ ಮೂಡ್ ಸರಿ ಇಲ್ಲ. ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ. ನಾನು ಹೇಳೋದು ಅರ್ಥ ಆಗ್ಲಿಲ್ಲ ನಿನಗೆ? ರಂಗ ಲೇ ವಿಠಲ, ಮೂಡ್ ಸರಿ ಮಾಡ್ತೀನಿ ಬಾರೋ ಬಾರೋ. ಯಾ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಇವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ನಾವು ಎಂಜಾಯ್ ಮಾಡಿದಷ್ಟು ಯಾರು ಏನು. ಹಾಯ್ ಭೂಮಿ, ಹೇಗಿದೀಯಾ? ಸೂಪರ್. ನೀನು? ಚೆನ್ನಾಗಿದ್ದೀನಿ. ಇವಳಲ್ಲಿ ಸಿಗೋದು ನಿನಗೆ? ಬಾ ಹೇಳ್ತೀನಿ. ಅದೇನಂದ್ರೆ ನಾನಿವತ್ತೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಥ್ಯಾಂಕ್ ಯು. ಅವ್ರಿಗೋಸ್ಕರ ಶಾಪಿಂಗ್ ಹೋಗಿದ್ದೆ, ಅಲ್ಲಿ ಇವಳು ಸಿಕ್ಕದ್ಲು. ಏನ್ ಪಾರ್ಟಿ? ಯಾರು ಇಂಪಾರ್ಟೆಂಟ್ ಗೆಸ್ಟು? ನೀನೆ. ನಾನಾ? ಹೌದು, ತಾವೇ. ನಮ್ಮ ಓಲ್ಡ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ನಿನಗೆ ಪ್ರೀ ಮ್ಯಾರೇಜ್ ಪಾರ್ಟಿ ಕೊಡಬೇಕು ಅಂತ. ಶ್ರುತಿ, ಎಕ್ಸ್ಟ್ರೀಮ್ಲಿ ಸಾರಿ ಮಾ. ಇವತ್ತು ನಮ್ಮ ಭೂಮಿ ತುಂಬ ಬ್ಯುಸಿ. ಅವಳು ಅಪ್ಪಿ ಶಾಪಿಂಗ್ ಹೋಗ್ತಾ ಇದ್ದಾರೆ. ಹೌದಲ್ವಾ? ಮರ್ತೇ ಬಿಟ್ಟಿದ್ದೀನಿ. ಭೂಮಿ, ನಿನ್ನ ಮದುವೆ ಶಾಪಿಂಗ್ ಹೋಗ್ತಿದ್ಯಾ? ನನ್ನ ಕರಿಬೇಕು ಅನ್ನಿಸ್ಲಿಲ್ವಾ? ಫ್ರೆಂಡೇನಾ ನೀನು? ನನಗೂ ಸ್ವಲ್ಪ ಹೊತ್ತು ಮುಂಚೆನೇ ಗೊತ್ತಾಗಿದ್ದು. ಆದರೆ ಈಗ ನೀನು ಬಂದಿದ್ಯಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ. ಅಮ್ಮ, ಇವಳು ಸೆಲೆಕ್ಷನ್ ಸಖತ್ತಾಗಿರುತ್ತೆ. ಗೊತ್ತು ಬಿಡು, ಇವಳ ಮದುವೆನೂ ನೋಡಿದೀವಲ್ಲ. ಭೂಮಿ, ಪಾಪ ಅವಳಿಗೆ ಯಾಕಮ್ಮ ತೊಂದರೆ? ನೀನು ಅಪ್ಪಿ ಜೊತೆನೆ ಹೋಗೋ. ನಮ್ಮಪ್ಪಿ ನಾಳೆ ಫೇಮಸ್ ಮಾಡೆಲ್ ಆಗೋಳು. ಅವಳಿಗೆ ಡ್ರೆಸ್ ಸೆನ್ಸು, ಫ್ಯಾಷನ್ ಸೆನ್ಸು ಸೂಪರ್ ಆಗಿದೆ. ಆಯ್ತಾ? ನಿನ್ನ ಮದುವೆ ಡ್ರೆಸ್ನ ಅಪ್ಪಿನೇ ಸೆಲೆಕ್ಟ್ ಮಾಡ್ತಾಳೆ. ಸರಿ, ನೀವು ಹೋಗಿ ಬನ್ನಿ. ಅಮ್ಮ ಪ್ಲೀಸ್, ಇವಳ ಟೇಸ್ಟು ಸೂಪರ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಬರ್ತೀವಿ. ನನಗಿರೋ ಒಬ್ಬಳೇ ಬೆಸ್ಟ್ ಫ್ರೆಂಡ್ ಮಾ, ಪ್ಲೀಸ್. ಅಮ್ಮನ ಬಗ್ಗೆ ಗೊತ್ತು ತಾನೆ ನಿನಗೆ? ಹೇಳು, ಯಾಕೆ ಲಂಚ್ ಪಾರ್ಟಿ ಅಲ್ಲ? ಯಾಕೆ ಅಂದರೆ ನಮ್ಮ ಗ್ರೂಪಲ್ಲಿ ನನಗೂ ಮದುವೆ ಆಗಿದೆ, ಇರೋ ಹುಡುಗಿಗೆಲ್ಲ ಮದುವೆ ಆಗಿದೆ. ಲಾಸ್ಟ್ ಮದುವೆ ಅಂದರೆ ಅದು ನಿಂದೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ನಿನಗೆ ಸ್ವಲ್ಪ ಟಿಪ್ಸು ಸಜೆಷನ್ಸು ಕೊಡೋಣ ಅಂತ. ಮೊದಲು ಮರಿಬೇಡ. ಎತ್ತರ್ಲೆ ಬಾಯಿ ಮುಚ್ಕೊಂಡಿರು ನೀನು. ಭೂಮಿ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬಾ.
ಯಾಕೆ ಇದಕ್ಕೇನಾಗಿದೆ? ಚೆನ್ನಾಗಿದೆ ಅಲ್ಲ? ಏನೋ ಇದಾ? ಇಲ್ಲಿ ನೋಡು, ನಾವು ಹೋಗ್ತಿರೋದು ಮದುವೆಗೆ ಡ್ರೆಸ್ ಸೆಲೆಕ್ಟ್ ಮಾಡಕ್ಕೆ, ಮದುವೆ ಮಾಡ್ಕೊಳ್ಳೋದಕ್ಕಲ್ಲ. ನಾನು ಹೀಗೆ ಬರ್ತೀನಿ. ಸರಿ ಆಯ್ತು, ನಡಿ ಹೋಗೋಣ. ಒಂದೇ ನಿಮಿಷ, ನಾನು ಬ್ಯಾಗ್ ತಗೊಂಡು ಬಂದ್ಬಿಡ್ತೀನಿ. ಅಪ್ಪಿ ನಂದು ತಗೊಂಬ ಪ್ಲೀಸ್. ಏನಾದರೂ ತಿಂತೀಯಾ? ಬೇಡ, ಶಾಪಿಂಗ್ ಹೋಗೋಣ. ಹಾಂ ಪರ್ಣ. ಹಾಯ್ ಹಾಯ್ ಡಾರ್ಲಿಂಗ್. ಆನಂದ್, ಯಾಕೆ ಇಷ್ಟು ಲೇಟು? ಬೇಗ ಬರೋಕ್ಕಾಗಲ್ವಾ? ಅಮ್ಮ, ಈ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಹೆಂಗಮ್ಮ ಬೇಗ ಬರೋದು? ಒಂದೊಂದು ಸರ್ತಿ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ನೆನೆಸ್ಕೊಂಡ್ರೆ ಹೆಂಡತಿ ಟಾರ್ಚರೇ ಬೆಟರ್ ಅನ್ಸುತ್ತೆ. ಚೆನ್ನಾಗಿ ಡ್ರೈವ್ ಮಾಡಕ್ ಬಂದಿದ್ರೆ ಇನ್ನು ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು. ಗೌತಮ್, ನಿಂಗೊಂದು ಸರ್ಪ್ರೈಸ್ ಇದೆ, ಬಂದೇ ಇಲ್ಲ. ಸರ್ಪ್ರೈಸಾ? ಗೊತ್ತಿಲ್ಲಪ್ಪ. ನಿನ್ನ ಮದ್ವೆಗೆ ನಮ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಏನೋ ನಿನ್ ರೇಂಜ್ಗಂತೂ ಅಲ್ಲಪ್ಪ, ನಮ್ ಸ್ಟೇಟಸ್ಗೆ ಒಂದು ಚಿಕ್ಕ ಗಿಫ್ಟ್ ಅಷ್ಟೇ. ಆನಂದ್, ಏನು ಇದಲ್ಲ, ಮುಂಚೆನೆ ಹೇಳ್ಬೇಕು ತಾನೆ? ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಹೆಂಗಾಗುತ್ತೋ? ಸಸ್ಪೆನ್ಸ್ ಅಲ್ಲಿ ಇಟ್ರೇನೆ ಅದು ಸರ್ಪ್ರೈಸ್. ಗೌತಮ್, ಚೆನ್ನಾಗಿದೆ ಅಲ್ವಾ? ನನ್ಗಂತೂ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಫಿದಾ ಆಗ್ಬಿಟ್ಟೆ. ಫಿದಾನಾ? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಒಂಚೂರು ಚೆನ್ನಾಗಿಲ್ಲ. ಡೇ, ನನ್ನ ಟೇಸ್ಟ್ ಏನು ಅಂತ ನಿನ್ಗೆ ಗೊತ್ತು, ನಾನು ಹೆಂಗೂ ಹಾಕೊಳ್ಳಿದ್ದನ್ನ. ಅಯ್ಯೋ ಗೌತಮ್, ಇದೀಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇದೆ. ಡಾರ್ಲಿಂಗ್, ಇದು ಹುಡುಗಿರ್ಗೆ ಇಷ್ಟ ಆಗುತ್ತೆ, ನಂಗೆ ಇಷ್ಟ ಆಗಲ್ಲ, ನಾನು ಹಾಕೊಳ್ಳೋದು. ಮದ್ವೆ ಗಂಡು ಅಂದ್ಮೇಲೆ ಫುಲ್ ಮಿಂಚಿಂಗ್ ಆಗಿರ್ಬೇಕು. ಇದನ್ನ ಹಾಕೊಂಡ್ ನೋಡು, ಆಮೇಲೆ ಬೇಕಿದ್ರೆ ಪ್ಯಾಟರ್ನ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಅಪ್ಪ, ಟ್ರಯಲ್ ನೋಡೋದ್ರಲ್ಲಿ ಏನೋ ಇದೆ. ಇದೆಲ್ಲ ಮಾಡಿಲ್ಲ ಕಣ ಅಪ್ಪ, ನಮಗೋಸ್ಕರ ಮಾಡಪ್ಪ. ಬಾ 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 ಬಾ, ಒಂದ್ಸರ್ತಿ ನೋಡ್ಬೋಣ. ಯಾಕೆ ಲೇಟು ಅಂತ ಕೇಳ್ದಲ್ಲ, ಇವನ್ನ ಹೊಡ್ಸ್ಕೊಂಡ್ ಬರೋಷ್ಟೊತ್ತು ನನಗಂತೂ ಸಾಕಾಗೋಯ್ತು. ಅಂತೂ ಬಂದ್ರಲ್ಲ, ಅಷ್ಟೇ ಸಾಕು. ಆಯ್ತಾ ಡುಮ್ಮ ಸರ್? ಚೆಕ್ ಮಾಡ್ತಾ ಇದ್ದೀನಿ, ಇರೋ. ಆಯ್ತಾಯ್ತು, ಬಾ. ನೋಡು, ಚೆನ್ನಾಗಿದೆ. ಇದೊಂದ್ಸತಿ ಟ್ರೈ ಮಾಡು, ತುಂಬಾ ಚೆನ್ನಾಗಿದೆ. ಪ್ರೈಸು ಅಷ್ಟೇ ಚೆನ್ನಾಗಿದೆ. ಬೂ, ಇದು ತಗೋತಾ ಇರೋದು ಡೈಲಿ ವೇರ್ಗಲ್ಲ, ನಿನ್ ಮದ್ವೆ ಏನ್ ಪದೇ ಪದೇ ಆಗ್ತಾ ಇರತ್ತಾ? ಬೂ, ಸುಮ್ನೆ ತಗೋ, ನಿನ್ ಕಂಜೂಸ್ ಬುದ್ಧಿ ಎಲ್ಲ ತೋರಿಸ್ಬೇಡ. ಭೂಮಿ, ಈ ಸ್ಯಾರಿ ನೋಡು, ಏನ್ ಸಕ್ಕತ್ತಾಗಿದೆ. ನಿನ್ ರಿಸೆಪ್ಷನ್ಗೆ ಸೂಪರ್ ಆಗಿ ಕಾಣತ್ತೆ ಕಣೆ. ಚೆನ್ನಾಗಿದೆ. ಎಲ್ಲಿಂದ ತಂದೆ? ಅಲ್ಲಿ. ಒಂಚೂರ ಚೆನ್ನಾಗಿಲ್ಲ ಅದು. ಹಾ, ನೀನ್ ನೋಡ್ಲೇ ಇಲ್ಲ, ಆಲ್ರೆಡಿ ಚೆನ್ನಾಗಿಲ್ಲ ಅಂತಿದ್ಯಲ್ಲ. ಇಲ್ಲ, ನಾನು ಬಂದಾಗ್ಲೇ ನೋಡಿದೆ, ಚೆನ್ನಾಗಿಲ್ಲ, ತುಂಬಾ ಗ್ರ್ಯಾಂಡು. ಅದನ್ನೆಲ್ಲ ಹಾಕೊಂಡು ನನ್ನ ಫಂಕ್ಷನ್ ಅಲ್ಲಿ ನಿಲ್ಲಕ್ಕಾಗಲ್ಲ. ಅಪ್ಪಿ ನೋಡು, ಚೆನ್ನಾಗಿ ಕಾಣಿಸ್ತಿಲ್ವಾ? ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟ್. ಬನ್ನಿ, ಪ್ರೈಸ್ ನೋಡಿದ್ರಾ? ಎಷ್ಟು ಎಕ್ಸ್ಪೆನ್ಸಿವ್. ಒಂದು ಸೀರೆಗೆ ಇಷ್ಟೊಂದು ಖರ್ಚು ಮಾಡ್ಬೇಕಾ? ಅದು ಅದೇ ತುಂಬಾನೇ ಗ್ರ್ಯಾಂಡು. ಕೈಯೇ ನೋವು ಬಂದ್ಬಿಡ್ತು ನನಗೆ. ಅದಾದ್ರೂ ಸಿಂಪಲ್ ಆಗಿ ಸ್ಯಾರಿ ಇದ್ರೆ ಸಾಕು. ಅಣ್ಣ, 1000 ರೂಪಾಯಿಗೆ ಏನಾದ್ರು ಇದ್ರೆ ತೋರಿಸಿ. ಅಷ್ಟು ಕಮ್ಮಿ ಯಾವ್ದು ಇಲ್ಲ ಮೇಡಮ್. ಆ ಕಡೆ ಏನಾದ್ರೂ ಇರುತ್ತೆ, ಬನ್ನಿ ನೋಡೋಣ. ಅಪ್ಪಿ, ಶ್ರುತಿ, ಇಲ್ಲಿ ನೋಡಿ. ಏನಾದ್ರೂ ಕೊಡಿ ಪ್ಲೀಸ್. ಹಾ ನೋಡು ಶ್ರುತಿ, ಬಾ, ಚೂಡಿದಾರ್ ಹಾಕೊಂಡೆ ಮದ್ವೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡು, ಪ್ರೈಸು ಕಮ್ಮಿ ಇದೆ, ಕಂಫರ್ಟಬಲ್ ಆಗೂ ಇರುತ್ತೆ ಅಲ್ವಾ? ಹಾ, ಸೂಪರ್. ನಿಮಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ತಗೊಳ್ಳಿ. ಹಾ, ಇದೆ ಹೇಗಿದೆ? ನಿಂಗೆ ಓಕೆನಾ? ಇದು ಓಕೆನೆ, ಆದ್ರೂ ಓಕೆ ಇಲ್ಲ. ಮಕ್ಕಳ ಪ್ಯಾಟರ್ನ್ ತರ ಇಲ್ಲ ಇದು. ಅದ್ರಲ್ಲೇನಿದೆ, ನೀನಿನ್ನು ಹುಡುಗಾನೆ. ಹುಡುಗನ ಕೇಳಕ್ಕೆ ಎಷ್ಟು ಹಿತವಾಗಿದೆ. ಇನ್ನೊಂದ್ಸಲ ಹೇಳು. ನನ್ ಕಣ್ಗೆ ನೀನು ಹುಡುಗಾನೆ. ಆದ್ರೆ ಒಂದೊಂದ್ಸಲನೆ ಪೆಕ್ಕರ್ ತರ ಓಲ್ಡ್ ಮಾಡೆಲ್ ಅಂಕಲ್ ತರ ಡ್ರೆಸ್ ಮಾಡ್ಕೋತೀಯ. ಡ್ರೆಸ್ ಹಾಕೊಂಡ್ ನೋಡು, ಮದ್ವೆಲ್ ಸೂಪರ್ ಆಗಿ ಮಿಂಚ್ತಾ ಇರ್ತೀಯ. ಹಂಗಂತೀಯ? ಎಸ್. ಒಂದ್ಸರ್ತಿ ನೋಡೇ ಬಿಡ್ತೀನಿ. ಇದೇನು ಓಲ್ಡ್
ಮಾಡಲ್ ಅಂಕಲ್ ಥರ ಪೇಕ್ರಾಗಿ ಡ್ರೆಸ್ ಮಾಡ್ಕೋತೀರಾ ಅಂದ್ಲು. ಈ ಡ್ರೆಸ್ಸಲ್ಲೇ ಪೇಕ್ರಂಗೆ ಕಾಣಿಸ್ತಾ ಇದ್ದೀನಲ್ಲ. ಆನಂದ್ ಚೆನ್ನಾಗಿದೆ ಅಲ್ವಾ? ನಾನು ಹಾಗಾದ್ರೆ ಇದಕ್ಕೆ ಮ್ಯಾಚ್ ಆಗುವಂತದ್ದೇ ಡ್ರೆಸ್ ತಗೊಂತೀನಿ. ಹೌದಾ? ಹಾಗಾದ್ರೆ ನಮ್ಮಿಬ್ಬರು ಜೋಡಿ ಕಿಲ್ಲರ್ ತರ ಇರುತ್ತೆ. So sweet of you. ಆನಂದ್, ಕರೆಕ್ಟ್ ಇದೆಯಾ? ಈ ಡ್ರೆಸ್ ನನ್ಗೆ ಆಗ್ತಾನೆ ಇಲ್ಲಪ್ಪ, ಸಿಕ್ಕಾಪಟ್ಟೆ ಟೈಟ್ ಆಗಿದೆ, ಬ್ಲಾಸ್ಟ್ ಆಗ್ಬಿಡ್ತೀನಿ ಅನ್ನಿಸ್ತಾ ಇದೆ. ಅದು ಹೇಗೆ ಸಾಧ್ಯ ಗೌತಮ್? ಚಾನ್ಸೇ ಇಲ್ಲ. ಇದು ನಿನ್ ಮೆಜರ್ಮೆಂಟ್ಗೆ ಕೊಟ್ಟು ಸ್ಟಿಚ್ ಮಾಡಿಸಿರೋದು. ಇವಾಗ ಯಾಕೆ ಟೈಟ್ ಆಗ್ತಾ ಇದೆ? ಹಾಗಾಗಿ ಸಾಧ್ಯ ಇಲ್ವಲ್ಲ. ಒಂದ್ ನಿಮಿಷ ಇರು ಸರ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಹೇಳಿ ಮೇಡಮ್. ಸರ್, ನಾನು ಬಂದು ಇವ್ರ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಕ್ ಹೇಳ್ದೆ, ಬಟ್ ಇದು ಇವ್ರಿಗೆ ಟೈಟ್ ಆಗಿದೆಯಂತೆ. ಮೆಜರ್ಮೆಂಟ್ ತಕ್ಕನಂಗೆ ಹೊಲ್ದಿದ್ದೀರ ತಾನೆ? ಹೌದು ಮೇಡಮ್, ನೀವು ಕೊಟ್ಟರೆ ಅಳ್ತಕ್ಕೆ ಪಕ್ಕ ಹೊಲ್ದಿದ್ದೀನಿ. ಮತ್ ಹೇಗೆ ಈಗ ಆಗಕ್ ಸಾಧ್ಯ? ಒಂದ್ ನಿಮಿಷ, ನೀನೇ ತಾನೇ ಅವಳಿಗೆ ಅಳತೆ ಕೊಟ್ಟಿದ್ದು? ಆಫ್ ಕೋರ್ಸ್. ನನ್ನ ಅಳತೆ ನಿಂಗೆ ಸಿಕ್ತು? ಅದು ನಾನು ನೀನು ಎಂಗೇಜ್ಮೆಂಟ್ ಹಾಕೊಂಡಿದ್ದಲ್ಲಪ್ಪ, ಆ ಒಂದು ಮೆಷರ್ಮೆಂಟ್ನ ನಾನು ಅಳತೆ ತಗೊಂಡು ಬಂದು ಇವಳು ಕೊಟ್ಟೆ. ಮತ್ತೆ ಆಗದೆ ಇರೋ ಪ್ರಾಬ್ಲಮ್ಮು ಇವಾಗ ಯಾಕೆ ಆಗ್ತಾ ಇದೆ? ಎಲ್ಲೋ ಏನೋ ಮಿಸ್ ಆಗಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಸಿಂಪಲ್ ಮೇಡಮ್, ಸರಿ ಗ್ಯಾಪಲ್ಲಿ ಸ್ವಲ್ಪ ದಪ್ಪ ಆಗಿದ್ದಾರೆ. ದಪ್ಪನಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ದಡಿ ಅಂತ ಇದಾರೇನ್ರಿ? ಸರ್ ಇಲ್ಲ ಸರ್, ಹಾಗೆ ಹೇಳಿಲ್ಲ. ಮತ್ತೆ ಇನ್ನೇ ನಿಮ್ಮ ಮಾತನಾಡ್ತಾ 10 ದಿವಸದಲ್ಲಿ ನನಗೆ ವೆಯ್ಟ್ ಗೇನ್ ಆಗಿದೆಯಾ, ದಪ್ಪ ಆಗಿದೆನಾ?